ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನನಗೆ ಒಂದು ಲಂಗ ಅಂದರೆ ಸ್ಯಾರಿ ಪೆಟಿಕೋಟ್ ಸ್ಟಿಚಿಂಗ್ ಬಂದಿತ್ತು. ನಾವು ನಾರ್ಮಲಿ ಮಡ್ಚೋದು ಯಾವ ರೀತಿ ಅಂತ ನನಗೆ ಈಗಾಗಲೇ ಸ್ಯಾರಿ ಪೆಟಿಕೋಟ್ನ ಯಾವ ರೀತಿ ಫಿಟ್ಟಿಂಗ್ ಮಾಡೋದು, ಲೆಂತ್ ಆಗಿದ್ರೆ ಶಾರ್ಟ್ ಮಾಡೋದು ಅಂತ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬಟ್ ಇವರಿಗೆ ಆ ರೀತಿ ಬೇಡ ಅಂತೆ, ಇವರು ಬೇರೆ ರೀತಿಲೇ ಹೇಳಿದ್ದಾರೆ. ಸೊ ಆ ರೀತಿಲೇ ಸ್ಟಿಚ್ ಮಾಡಿ ಕೊಡಿ ಅಂತ. ಸೊ ಅದು ಹೇಗಂತ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಹೇಗೆ ಸ್ಟಿಚ್ ಮಾಡ್ತಿದ್ದೀನಿ ಅಂತ. ನೋಡಿ, ಇದೇನಿಷ್ಟು ಪಟ್ಟಿ ಇವರು ಸ್ಟಿಚ್ ಮಾಡೋಕೆ ಹಚ್ಚಿರ್ತಾರಲ್ವ, ಅದನ್ನು ಈ ರೀತಿ ಮಡಚಿ ಇಷ್ಟೇ ಅವರಿಗೆ ಮಡಚಿ ಸ್ಟಿಚ್ ಮಾಡಿಕೊಡ್ಬೇಕಂತೆ. ಸೊ ಬೇರೆ ಏನೂ ಎಕ್ಸ್ಟ್ರಾ ಬೇಡ ಅಂದರು. ನಾವೆಲ್ಲ ಏನು ಮಾಡ್ತೀವಿ, ಎಕ್ಸ್ಟ್ರಾ ಆಗಿದ್ದನ್ನು ಕೆಳಗಡೆ ನೀರಿಗೆ ಬಂದಿರುತ್ತಲ್ವ ಅಲ್ಲಿ ಮಾಡ್ತಿದ್ವಿ. ಬಟ್ ಇವರು ಇಲ್ಲಿ ಪಟ್ಟೀಲಿ ಮಡಚಿ ಅಂತ ಹೇಳಿದಾಗ ಇಲ್ಲೊಂದು ತೊಂದರೆ ಬರುತ್ತೆ. ಏನಂತಂದರೆ ಈ ಪಟ್ಟಿಕ್ಕಿಂತ ಕೆಳಗಡೆದು ಬಟ್ಟೆ ಸ್ವಲ್ಪ ಅಗಲ ಇರುತ್ತೆ, ಪಟ್ಟಿ ನಡದಲ್ಲಿ ಬಂದಾಗ ಫಿಟ್ ಇರುತ್ತೆ. ಸೊ ಹಾಗಾಗಿ ಆ ರೀತಿ ಕೆಳಗಡೆ ಅಗಲ ನಡದಲ್ಲಿ ಫಿಟ್ ಬಂದಾಗ ನಾವು ಪಟ್ಟಿನೇ ಮಡಚಿ ಹೊಲಿಬೇಕು ಅಂತಂದರೆ ಹೇಗೆ ಹೊಲಿಬೇಕು, ಯಾವ ಟಿಪ್ಸ್ ಯೂಸ್ ಮಾಡಬೇಕು ಅಂತ ಹೇಳ್ತಾ ಹೋಗ್ತೀನಿ. ನೋಡೋಣ ಬನ್ನಿ, ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ. ನೋಡಿ, ನೀವು ಈ ರೀತಿ ಸೀದಾ ಸೈಡ್ ಇಟ್ಕೊಂಡು ಒಳಗಡೆದು ಮಡಚಿ ಸ್ಟಿಚ್ ಹಾಕೋಬೇಕು. ನಾವು ನಾರ್ಮಲ್ ಆಗಿ ಏನು ಮಾಡ್ತೀವಿ, ಉಲ್ಟಾ ಇಟ್ಕೊಂಡು ಮಡ್ಚ್ಕೊಂಡು ಉಲ್ಟಾ ರೀತಿಲಿ ಇಟ್ಟು ಸ್ಟಿಚ್ ಮಾಡ್ತೀವಿ. ಆ ರೀತಿ ಮಾಡಿದಾಗ ಇದು ಹೊಲಿಯೋದು ತೊಂದರೆ ತುಂಬ ಆಗುತ್ತೆ. ಸೊ ಅದಕ್ಕೆ ನೀವು ಈ ರೀತಿ ನೋಡಿ ಮಡ್ಚ್ಕೊಂಡು ಸ್ವಲ್ಪ ಮಡ್ಚ್ಕೊಂಡು ನಾವು ಈ ರೀತಿ ಮೇಲ್ಗಡೆ ನಮಗೆ ಸ್ಟಿಚ್ಚು ನೀಟಾಗಿ ಬರ್ತಾ ಇದೆ ಅಲ್ವಾ ಅಂತ ಕಾಣಬೇಕು. ನಾವು ಒಳಗಡೆ ಸ್ಟಿಚ್ ಮಾಡೋದಾದರೆ ನಮಗೆ ಈ ರೀತಿ ಸ್ಟಿಚ್ ನೀಟಾಗಿ ಬಂದಿದೆ ಇಲ್ವಾ ಅಂತ ಗೊತ್ತಾಗೋದಿಲ್ಲ. ನೋಡಿ, ಈ ರೀತಿ ಇಲ್ಲೊಂದು ಸ್ವಲ್ಪ ಬಟ್ಟೆ ನನಗೆ ಹೆಚ್ಚು ಬರ್ತಾ ಇದೆ. ಈ ರೀತಿ ಬಂದಾಗ ಏನು ಮಾಡಬೇಕು ಅಂದರೆ ಇಲ್ಲೊಂದು ಸಣ್ಣ ನೀರಿಗೆ ತೊಗೊಂಡ್ಬಿಟ್ಟೆ ನೋಡಿ. ಆ ರೀತಿಯಾಗಿ ಪ್ರತಿಯೊಂದು ಕಡೆನೂ ತೊಗೋಬಾರ್ದು, ಒಂದು 2 ಕಡೆ ಬೇಡ, 3 ಕಡೆ ಆದರೆ ಸಾಕು. ಜಾಸ್ತಿ ತೊಗೊಂಡ್ರೆ ಅದು ತುಂಬಾ ಅಸಹ್ಯವಾಗಿ ಕಾಣುತ್ತೆ. ಸೊ ಬರುತ್ತೆ ಅಂದಾಗ ಮಾತ್ರ ತೊಗೋಬೇಕು ಅದನ್ನು. ಇವಾಗ ನನಗೆ 1 ರಿಂಕಲ್ಸ್ ಅಷ್ಟೇ ಬಂದಿದೆ ನೋಡಿ. ಇವಾಗ ಎಲ್ಲಿ ನಮಗೆ ನೀಟ್ ಬರಲ್ಲ ಅನಿಸುತ್ತೆ ಅಲ್ಲಿ ನೋಡಿ, ಇಲ್ಲೂ ಒಂದು ಸ್ವಲ್ಪ ಲೂಸ್ ಬರ್ತಾಯಿದೆ. ಸೊ ಈ ಏನು ಸ್ಟಿಚಿಂಗಲ್ಲೇ ಈ ರೀತಿ ನಾನು ನೀರಿಗಿನ ತೊಗೊಳ್ತಾ ಇದ್ದೀನಿ ನೋಡಿ. ಈ ರೀತಿ ನಾವು ಸ್ಟಿಚ್ ಬಂದಾಗ ಈ ರೀತಿಯಾಗಿ ಸ್ಟಿಚ್ ಮಾಡಿ ಅವ್ರಿಗೆ ಅಡ್ಜಸ್ಟ್ ಮಾಡಿ ಕೊಡಬೇಕಾಗತ್ತೆ ನೋಡಿ. ಈ ರೀತಿ ಇಲ್ಲೊಂದು ಸ್ವಲ್ಪ ಬರ್ತಾಯಿದೆ, ಇದನ್ನು ಒಂದು ಸ್ವಲ್ಪ ರಿಂಕಲ್ಸ್ನ ಇಲ್ಲಿ ತೊಗೋತಾ ಇದ್ದೀನಿ ನೀರಿಗಿನ. ಒಂದು 3 ನೀರಿಗೆಯಲ್ಲಿ ನಾವು ಈ ಲಂಗನ ಮುಗಿಸ್ಬೇಕು ನೋಡಿ. ಇದಿಷ್ಟು ಸ್ಟಿಚ್ ಆದಮೇಲೆ ಇವಾಗ ನಾರ್ಮಲಾಗಿ ನಾವೇನು ಎಲ್ಲ ಕಡೆ ಸ್ಟಿಚ್ ಮಾಡ್ತೀವಲ್ವ ಅದನ್ನು ಮಾಡ್ಕೊಂಬಿಡ್ಬೇಕು ನೋಡಿ. ಯಾವ ರೀತಿ ಬಂದಿದೆ ಅಂತ ಪ್ಲೇನಾಗಿ, ಒಂದು ಕಡೆ ಪ್ಲೇನಾಗಿ ಬರುತ್ತೆ, ಒಂದು ಕಡೆ ಮಾತ್ರ ನಮಗೆ ರಿಂಕಲ್ಸ್ ಅನ್ನೋದು ಬರುತ್ತೆ ನೋಡಿ. ಇಲ್ಲಿ 3 ರಿಂಕಲ್ಸ್ ಬಂದಿದೆ, ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲೊಂದು ರಿಂಕಲ್ಸ್ ಬಂದಿದೆ, ಇಲ್ಲಿ ಕಡೆ ಒಂದು ಹಾಕಿದ್ನಲ್ವ. ಸೊ 3 ರಿಂಕಲ್ಸು ಬಂದಿದೆ. ಅದೇನು ನಾವು ಮಾಡಿರೋದು ಅಷ್ಟೊಂದು ಗೊತ್ತಾಗೋದಿಲ್ಲ ನೋಡಿ. ಬ್ಯಾಕ್ ಸೈಡ್ ಏನೂ ಬಂದಿಲ್ಲ. ಈ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ಸೊ ನೋಡಿದ್ರಲ್ವ ಹೇಗೆ ಸ್ಟಿಚ್ ಮಾಡೋದು ಏನು ಅಂತ. ಈ ರೀತಿಯಾಗಿ ಮಾಡೋದ್ರಿಂದ ನಮಗೆ ಪಟ್ಟಿ ಮಡಚುವಾಗ ದೊಡ್ಡದು ಚಿಕ್ಕದು ಬರೋದಿಲ್ಲ, ಕರೆಕ್ಟಾಗಿ ಬರುತ್ತೆ. ಇವಾಗ ನೋಡಿ, ಈ ರೀತಿ ಏನು ಪ್ಲೇಟ್ಸ್ ಇರುತ್ತಲ್ವ ಕೆಳಗಡೆ, ಸೊ ಅದಕ್ಕೆ ಡಬಲ್ ಸ್ಟಿಚ್ ಹಾಕಿದ್ದಾರೆ ನೋಡಿ. ಈ ಕಡೆ ಓರ್ಲಾಕ್ ಕೂಡ ಮಾಡಿದ್ದಾರೆ, ಆದರೂ ಕೂಡ 2 ಕಡೆ ನಾವು ಕೂಡ ಸ್ಟಿಚ್ ಮಾಡ್ಕೊಂಬಿಡೋಣ ನೋಡಿ. ಈ ರೀತಿಯಾಗಿ 2 ಕಡೆನೂ ಸ್ಟಿಚ್ನ ಮಾಡ್ಕೊಳ್ಳಿ. ಸಾರಿ.
ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಪ್ಲೇಟ್ಸ್ಗೆ ಎರಡೂ ಕಡೆ ಕೂಡ ಸ್ಟಿಚ್ ಮಾಡಿದ್ದಾಯಿತು. ಇವಾಗ ನಾವು ಈ ಏನು ಸೈಡ್ ಪ್ಲೇಟ್ಸ್ಗಳು ಅಂದರೆ ಸೆಂಟ್ರಲ್ಲಿ ಜಾಯಿಂಟ್ ಕೊಟ್ಟಿರ್ತಾರಲ್ವ, ಸೊ ಜಾಯಿಂಟ್ಸ್ಗಳ್ನು ಕೂಡ ನಾವು ಸ್ಟಿಚ್ ಮಾಡ್ಕೊಂಡ್ಬಿಟ್ರೆ ಸ್ಟಿಚ್ ಅನ್ನುವಂಥದ್ದು ಬಿಚ್ಚೋದಿಲ್ಲ. ನಮಗೆ ಏನಾದರೂ ಸ್ಯಾರಿ ಸ್ಕರ್ಟ್ ಕೊಟ್ಟಾಗ ಇಲ್ಲಿ ಎಲ್ಲ ಕಡೆನೂ ನಾವು ಸ್ಟಿಚ್ ಹಾಕ್ಕೊಡ್ಬೇಕಾಗತ್ತೆ. ಕೆಲವೊಬ್ರು ಏನು ಮಾಡ್ತಾರೆ, ಸ್ವಲ್ಪ ಚಿಕ್ಕದು ಮಾಡಿಕೊಡಿ ಅಂದರೆ ಅದನ್ನಷ್ಟೇ ಮಾಡಿಬಿಡ್ತಾರೆ. ಅದನ್ನು ಬಿಟ್ಟು ಈ ರೀತಿ ಏನು ಮಾಡೋದೇ ಇಲ್ಲ. ಈ ರೀತಿ ಮಾಡದೇ ಇರೋದ್ರಿಂದ ಸ್ಯಾರಿ ಪೆಟ್ಟಿಕೋಟ್ ಅನ್ನುವಂಥದ್ದು ಬೇಗ ಸ್ಟಿಚ್ ಅನ್ನೋದು ಬಿಚ್ಕೊಂಡ್ಬಿಡುತ್ತೆ. ಸೊ ಹಾಗಾಗಿ ನೋಡಿ ಈ ರೀತಿ ಏನು ಜಾಯಿಂಟ್ ಕೊಟ್ಟಿರ್ತಾರಲ್ವ ಬಟ್ಟೆ ಪೀಸ್ನ ಪಾನಗಳನ್ನ, ಸೊ ಅದನ್ನು ಈ ರೀತಿಯಾಗಿ ಸ್ಟಿಚ್ ಮಾಡ್ಕೊಂಬಿಟ್ರೆ ಇಲ್ಲಿಗೆ ಮುಗೀತು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.